ನಮಸ್ತೆ, ವೆಲ್ಕಮ್ ಟು ನಳಮಹಾರಾಣಿ ಕೈರುಚಿ. ಇವತ್ತು ನಾನು ಏನ್ ಮಾಡ್ತಾ ಇದೀನಿ ಅಂತ ಆಲ್ರೆಡಿ ನೀವು ತಮಿಳಲ್ಲಿ ನೋಡಿರ್ತೀರ. ಎಸ್, ಇವತ್ತು ನಾನು ಮಿರ್ಚಿ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ರು ಏನಂತ ಕರೀತಾರೆ ಅಂದ್ರೆ ಬಜ್ಜಿ ಅಂತ ಕರೀತಾರೆ, ಮೆಣಸಿನ್ಕಾಯಿ ಬಜ್ಜಿ ಅಂತ ಕರೀತಾರೆ ಬ್ಯಾಂಗ್ಳೂರ್ ಸೈಡ್ ಅಲ್ಲ. ಬಟ್ ನಾವ್ ಇದನ್ನ ಉತ್ತರ ಕರ್ನಾಟಕ ಕಡೆ ಮಿರ್ಚಿ ಅಂತ ಕರಿತೀವಿ. ಸೊ ಮಿರ್ಚಿ ಮಾಡ್ತಾ ಇದೀನಿ. ಸಿಂಪಲ್ ಆಗಿ ನಾನು ಮಾಡ್ತಾ ಇರೋದು. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಮಸಾಲಾ ಮಿರ್ಚಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆದಂತ ಒಂದು ಮಿರ್ಚಿ ಮಾಡಿ ತೋರಿಸ್ತಿದ್ದೀನಿ. ಸೊ ಮಿರ್ಚಿ ಮಾಡಕ್ಕೆ ಇಂಗ್ರೀಡಿಯೆಂಟ್ಸ್ ಏನ್ ಬೇಕು ಅಂತ ಅಂದ್ರೆ, ಮೊದಲೇದಾಗಿ ಏನ್ ಬೇಕು ಅಂದ್ರೆ ಮೆಣಸಿನ್ಕಾಯಿ ಬೇಕು. ಓಕೆ, ಮೆಣಸಿನ್ಕಾಯಿಲಿ ವೆರೈಟಿ ಆಫ್ ಮೆಣಸಿನ್ಕಾಯಿ ಇದೆ. ಸೊ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗುವಂತ ಮೆಣಸಿನ್ಕಾಯಿ. ಸೊ ಇದ್ರಲ್ಲಿ ಬಜ್ಜಿ ಮಾಡ್ತಾ ಇರೋದು. ಮೇನ್ ಇಂಗ್ರೀಡಿಯೆಂಟ್ಸ್, ಯಾರು ಮೊದಲನೇದಾಗಿ ಮಿರ್ಚಿ ಮಾಡ್ತಾ ಇದ್ರು ಅವ್ರಿಗೆ ಬೇಕಾಗಿರೋದು ಏನು ಅಂತಂದ್ರೆ ಈ ಒಂದು ಟಿಪ್ ಬೇಕಾಗಿರುತ್ತೆ. ಮುಂದ್ಗಡೆ ತುದಿನ ನಾವು ಮುರ್ಕೋಬೇಕಾಗುತ್ತೆ. ಇದು ಯಾಕೆ ಅಂತ ನಾನು ಕೊನೆಯದಾಗಿ ಹೇಳ್ತೀನಿ, ಓಕೆನಾ. ಸೊ ಮೊದಲೇದಾಗಿ ನಮ್ಗೆ ಮಿರ್ಚಿ ಬೇಕು, ಹಸೆ ಕಡ್ಲಿ ಹಿಟ್ಟು ಅಂಡ್ ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ, ಸೋಡಾ, ಓಂಕಾಳು, ಹಾಗೆ ಇದ್ರ ಜೊತೆಗೆ ಜೋಳದ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು ತಗೊಳ್ತಾ ಇದೀನಿ. ಇದು ಎರಡನ್ನೂ ಯಾರು ತೋರ್ಸಿರಲ್ಲ ಅನ್ಕೊಂಡಿದೀನಿ ನಾನು. ಬಟ್ ಇವೆರಡನ್ನ ಹಾಕಿದ್ರೆ ತುಂಬಾನೇ ಸಖತ್ತಾಗಿ ಬರುತ್ತೆ ಮಿರ್ಚಿ. ಹೇಗ್ ಬರುತ್ತೆ ಅಂತ ತೋರಿಸ್ತೀನಿ. ಸೊ ನಮ್ಗೆ ಇವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿದೆ, ಓಕೆನಾ. ಸೊ ಇವಾಗ ಮಾಡೋಣ ಬನ್ನಿ. ಸೊ ಮೊದಲೇದಾಗಿ ಇವಾಗ 1 ಕಪ್ ಹಸೆ ಕಡ್ಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಸೊ ಹಸೆ ಕಡ್ಲೆ ಹಿಟ್ಟು, ಸೊ ಉಪ್ಪು ಹಾಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ, ಸ್ವಲ್ಪ ಸೋಡಾ ನೋಡಿ ಹಾಕೊಳ್ಳಿ, ಹಾಗೆ ಒಂದ್ ಸ್ವಲ್ಪ ಓಂಕಾಳು. ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ ಹಸೆ ಕಡ್ಲೆ ಹಿಟ್ಟಿಗೆ 2 ಸ್ಪೂನು ಜೋಳದ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದೀನಿ. ಸೊ ಇದು ನೀಟಾಗಿ ಇವಾಗ ಹಿಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಆಮೇಲೆ ಇದನ್ನ ನೀರ್ ಹಾಕಿ ಕಲ್ಸ್ಕೊಳ್ಳುವಾಗ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕಲ್ಸ್ಕೊಳ್ಳೋದು ಉತ್ತಮ. ಯಾಕಂತಂದ್ರೆ ನೀರ್ ತರ ಆಗ್ಬಾರ್ದು ಹಿಟ್ಟು. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿನೂ ಇರ್ಬಾರ್ದು, ಈ ಕಡೆ ತೆಳ್ಳಗೂ ಇರ್ಬಾರ್ದು, ಆ ತರ ಕಲ್ಸ್ಕೊಳ್ಳೋಣ ನೀಟಾಗಿ. ಮಿರ್ಚಿ ಹಿಟ್ಟನ್ನ ನಾವೇನ್ ಕಲ್ಸ್ಕೊತೀವಲ್ವಾ, ಸೊ ಈ ತರ ನೀಟಾಗಿ ಕಲ್ಸ್ಕೊಂಡ್ರೆ ನೀಟಾಗಿ ಬರುತ್ತೆ. ಅಂದ್ರೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅನ್ನೋಕ್ಕೋಸ್ಕರ ಸೊ ಈ ತರ ಕಲ್ಸ್ಕೋಬೇಕು. ಸೊ ಇವಾಗ ಎಣ್ಣೆ ಹಾಕೊಳ್ತಾ ಇದೀನಿ, ಎಣ್ಣೆ ಬಿಸಿ ಆಗ್ಲಿ. ಸೊ ಮಿರ್ಚಿ ಮುಳುಗೋ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆನೋ ಅಂತ ನೋಡ್ಕೊಳ್ತಾ ಇದೀವಿ. ಈಗ ಎಣ್ಣೆ ಬಿಸಿ ಆಗಿದೆ. ಸೊ ತೇಲಿ ಅದು ಮೇಲ್ಗಡೆ ಬಂದ್ರೆ ಆಲ್ಮೋಸ್ಟ್ ಎಣ್ಣೆ ಬಿಸಿ ಆಗಿದೆ ಅಂತಾನೆ ಅರ್ಥ. ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ, ಸೊ ಈ ತರ ತಗೊಂಡು ಎಣ್ಣೆಗೆ ಬಿಡೋಣ. ಆಕ್ಚುಲಿ ಅದನ್ನ ತಗೊಳ್ಳೋ ರೀತಿ ಹೇಗಿರುತ್ತೆ ನೋಡಿ, ತೋರಿಸ್ತೀನಿ ನಿಮ್ಗೆ. ಇವಾಗ ತಗೊಳ್ಳೋ ರೀತಿ ಹೇಗಿರುತ್ತೆ ಅಂದ್ರೆ, ಈಗ ತಗೋಬೇಕು, ಅದು ಪೂರ್ತಿಯಾಗಿ ಮುಣಗ್ಬೇಕು, ಆ ತರ ತಗೋಬೇಕು. ಈಗ ಬಿಡ್ಬೇಕು ಅಂದ್ರೆ ನಮ್ಗೆ ಮಿಡ್ಲಲ್ಲಿ ಮಿರ್ಚಿ ಕಾಣಿಸ್ಬೇಕು, ಆ ಮೆಣಸಿನ್ಕಾಯಿ ಕಾಣಿಸ್ಬೇಕು. ಸಕ್ಕದಾಗಿರುತ್ತೆ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಇವಾಗ ಹೊಳ್ಸಿ ಹಾಕೊಂಡಿದೀನಿ. ಇದನ್ನ ಸ್ವಲ್ಪ ಮಿರ್ಚಿ ಇದಾಗ್ಲಿ, ಸ್ವಲ್ಪ ರೆಡ್ಡಿಶ್ ಆರ್ ಬ್ರೌನಿಶ್ ಆಗ್ಲಿ, ಇದು ಅಲ್ಲಿ ತನಕ ಬಿಡೋಣ. ಎಣ್ಣೆಲಿ ಅಡ್ಗೆ ಮಾಡೋರು ಡೈಲಿ ಅಲ್ದೆ ಹೋದ್ರು ರೂಢಿ ಇಲ್ದವರು ತುಂಬಾ ಹುಷಾರಾಗಿ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ಕೊಂಡು ಯಾರು ಈಗ ಮಿರ್ಚಿ ಮಾಡ್ತಾ ಇದ್ದೀರೋ ಹುಷಾರಾಗಿ ಟೈಮ್ ತಗೊಂಡು ಮಾಡಿ, ತುಂಬಾ ಸಖತ್ತಾಗಿ ಬರುತ್ತೆ. ಯಾಕೆ ಅಂದ್ರೆ ಎಣ್ಣೆ ಡೇಂಜರ್ ಅಲ್ವಾ, ಬಿಸಿ ಎಣ್ಣೆ ಇರುತ್ತೆ. ಸೊ ಹಾಗಾಗಿ ನೋಡಿ, ಬಜ್ಜಿ ಏನ್ ಸಖತ್ತಾಗಿ ಬಂದಿದೆ ಅಂದ್ರೆ ಸೂಪರ್ ಆಗಿ ಬಂದಿದೆ. ಸೊ ಇವಾಗ ನಾನು ಪ್ಲೇಟಿಗೆ ಹಾಕೊಂಡಿದೀನಲ್ವಾ, ಸೊ ಹೇಗಾಗಿದೆ ನೋಡಿ. ರುಚಿ ಸಕ್ಕತ್ತಾಗಿ ಬಂದಿದೆ ಅಲ್ವಾ. ಎಸ್, ಇದನ್ನ ಇವಾಗ ಟೇಸ್ಟ್ ಮಾಡೋ ಅಂತ ಟೈಮು. ಸೊ ಟೇಸ್ಟ್ ಮಾಡ್ಬಿಡ್ತೀನಿ, ಹೇಗಿದೆ ಅಂತಾನು ಕೂಡ ಹೇಳ್ತೀನಿ ನಿಮ್ಗೆ. ಓಕೆ, ಟೇಸ್ಟ್ ಹೇಗಾಗಿದೆ ಅಂತ ಹೇಳದಾ. ಆಕ್ಚುಲಿ ಖಾರ ಯಾರು ತಿನ್ನಲ್ವೋ ಅವರು ಯೂಶ್ವಲಿ ಮೆಣಸಿನ್ಕಾಯಿ ತೆಗ್ದ್ಬಿಟ್ಟು ತಿಂತಾರೆ. ಬಟ್ ನಾನು ಮೆಣಸಿನ್ಕಾಯಿ ತಿಂತೀನಿ. ಓಕೆ, ತಿನ್ನುವ ಇವಾಗ.
ಸೂಪರ್ ಆಗಿದೆ, ಖಾರನು ಹಂಗೆ ಹೊಡಿತಾ ಇದೆ, ಸಕ್ಕದಾಗಿದೆ. ಅಂಡ್ ಇದನ್ನ ನೀವು ಮನೇಲಿ ಮಾಡ್ಕೊಂಡು ತಿನ್ನೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ ನಾನ್ ಮಾಡಿರೋಂತಹ ಮಿರ್ಚಿ ಸಕ್ಕದಾಗಿತ್ತಲ್ಲ, ನಂಗೆ ಮಾತ್ರ ಸಕ್ಕತ್ ಟೇಸ್ಟ್ ಸಕ್ಕದಾಗಿದೆ. ಅಂಡ್ ಇನ್ನು ಏನು ಅಂತಂದ್ರೆ ಖಾರ ಖಾರ ಸಕ್ಕದಾಗಿದೆ ಮಿರ್ಚಿ. ಅನ್ನ ಸಾಂಬಾರ್ ಜೊತೆಗೆ ಮಿರ್ಚಿ ತಿಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಸೊ ನಿಮ್ ಮನೇಲೂ ಕೂಡ ಮಿರ್ಚಿ ಇನ್ನು ಯಾರೆಲ್ಲ ಮಾಡಿಲ್ವೋ ಸೊ ಮಾಡ್ಕೊಂಡು ತಿನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಹೊಸ ರೆಸಿಪಿಯೊಂದಿಗೆ ಹೊಸ ಅಡುಗೆ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.